ಇನ್ನು ಹೊನ್ನಾವರ ತಾಲೂಕಿನ ಮಂಕಿಮಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಶಾಲಾ ಆವರಣದಲ್ಲಿ ಶನಿವಾರ ಅದ್ದೂರಿಯಾಗಿ ಜರುಗಿತು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ದೀಪಕ್ ನಾಯ್ಕ್ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಜಾಗತೀಕರಣ ಪ್ರಭಾವದಿಂದ ಎಲ್ಲಾ ಕಡೆ ಖಾಸಗೀಕರಣವಾಗುತ್ತಿದೆ. ಕನ್ನಡ ಮಾಧ್ಯಮಕ್ಕೆ ಒತ್ತು ಕಡಿಮೆಯಾಗಿ ಇಂಗ್ಲಿಷ್ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತು ಸಿಗುತ್ತಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ದ್ವಿಮಾಧ್ಯಮ ಪದ್ಧತಿ ಜಾರಿ ತಂದು ಸರ್ಕಾರಿ ಶಾಲೆಯಲ್ಲಿಯೂ ಆಂಗ್ಲ ಮಾಧ್ಯಮಕ್ಕೆ ಅವಕಾಶ ನೀಡಿದೆ ಎಂದರು. ಅಡುಗೆ ಸಿಬ್ಬಂದಿಗಳಿಗೆ ಸನ್ಮಾನಿಸಿರುವುದು ಅಭಿನಂದನಾರ್ಹ. ಅಲ್ಪ ಸಂಬಳದಲ್ಲಿ ಅವರು ರುಚಿಕಟ್ಟಾದ ಅಡುಗೆ ತಯಾರಿಸುತ್ತಾರೆ. ಅವರಿಗೆ ಸರ್ಕಾರ ನಿವೃತ್ತಿ ನಂತರ ನೀಡುವ ಇಡಗಂಟು ಸೌಲಭ್ಯ ಸಿಗುವಲ್ಲಿ ವ್ಯವಸ್ಥೆ ಮಾಡಿ ಎಂದು ಸಲಹೆ ನೀಡಿದರು. ಇಷ್ಟು ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಒಂದು ಸರ್ಕಾರಿ ಶಾಲೆ ಒಂದು ಉತ್ತಮವಾಗಿ ಬೆಳವಣಿಗೆ ಆಗಬೇಕಂತಂದ್ರೆ ಒಂದು ಪಾಲಕರ, ಎಸ್ಡಿಎಂಸಿ ಅವರ ಎಲ್ಲರ ಸಹಕಾರ ಇದ್ರೇನೆ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಏನಾಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಗ್ಲೋಬಲೈಸೇಷನ್ ಪ್ರಭಾವ ಏನೋ ಎಲ್ಲ ಕಡೆ ಪ್ರೈವೇಟೈಸೇಷನ್ ಅಂತಂದ್ರೆ ಕನ್ನಡ ಮೀಡಿಯಂಗೆ ಸ್ವಲ್ಪ ಒತ್ತು ಕಡಿಮೆ ಆಗ್ತದೆ. ಇಂಗ್ಲಿಷ್ ಮೀಡಿಯಂ ಕಡೆಗೆ ಎಲ್ಲರೂ ಹೋಗ್ತಿದ್ದಾರೆ. ಆದರೆ ಸರ್ಕಾರ ಇದನ್ನ ಗಮನ ಹರಿಸಿ ಏನ್ ಮಾಡಿದೆ ಅಂತಂದ್ರೆ ಈಗ ಮಾಧ್ಯಮ ಪದ್ಧತಿಯನ್ನು ಸಹಿತ ಜಾರಿ ತರೋದನ್ನು ನೋಡ್ಬೋದಾಗಿದೆ. ಕಳೆದ ಒಂದು 5 ವರ್ಷದಿಂದಲೂ ಸಹಿತನು ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಪಾಲಕರು ಮತ್ತೆ SDMC ಅವರು ಒಂದು ಮನಸ್ಸು ಮಾಡಿದ್ರೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಸಹಿತ ಇಂಗ್ಲಿಷ್ ಮೀಡಿಯಂ ತರಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ಹಾಗೆ ಇವತ್ತು ಸರ್ ಹೇಳಿದ್ರು, ಕಳೆದ ವರ್ಷ ಬಂದಾಗ 91 ಮಕ್ಕಳಿದ್ರು, ಈ ಸಾರಿ 97 ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ರೀತಿ ಸರ್ ಮುಂದಿನ ವರ್ಷನೂ ಸಹಿತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರಲಿ ಶಾಲೆಗೆ ಅಂತ ಹಾರೈಸ್ತೇನೆ. ಕೋಟೆ ಬೈಲ್ ಶಾಲಾ ಮುಖ್ಯಾಧ್ಯಾಪಕರಾದ ಸುರೇಶ್ ನಾಯ್ಕ್ ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿ, ಸರ್ಕಾರಿ ಶಾಲೆಯಲ್ಲಿ ಬೋಧನೆಗೆ ಮಾತ್ರ ಸೀಮಿತಗೊಳಿಸದೆ ನವನವೀನ ಚಟುವಟಿಕೆಗಳನ್ನು ಮಾಡಿಕೊಂಡರೆ ಮಾತ್ರ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರಲು ಸಾಧ್ಯವಾಗುತ್ತದೆ. ಇಲ್ಲಿನ ಶಾಲೆಯ ಮುಖ್ಯ ಶಿಕ್ಷಕರಾದ ಉದಯ್ ನಾಯ್ಕ್ ಅವರು ಅತ್ಯಂತ ಕ್ರಿಯಾಶೀಲರು. ಒಣಸಾಲೆ ಸ್ನೇಹಿತರ ಬಳಗದ ಮೂಲಕ ಜನಪ್ರತಿನಿಧಿಗಳು, ದಾನಿಗಳು, ಎಸ್ಡಿಎಂಸಿ ಮೂಲಕ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಶಿಕ್ಷಣ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ಮಕ್ಕಳನ್ನ ಹೆಚ್ಚು ಮಾಡಲಿಕ್ಕೂ ಸಾಧ್ಯ ಇದೆ. ಅದಕ್ಕೆ ಕೇವಲ ಬೋಧನೆಗೆ ಮಾತ್ರ ಸೀಮಿತವಾಗಿದೆ. ನವೀನ ಚಟುವಟಿಕೆಗಳನ್ನು ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಶಾಲೆ ತೆರಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಸವಾಲಿನ ನಡುವೆನೂ ನಮ್ಮ ಮಿತ್ರರಾದಂಥ ಉದಯ ನಾಯ್ಕರವರು ನಮ್ಮ ಬಣಸಾಲೆ ಸ್ನೇಹಿತರ ಬಳಗದಲ್ಲಿ ಕೂಡ ಒಬ್ಬ ಕ್ರಿಯಾಶೀಲ ನೌಕರರು ಅವರು ಈ ಊರಿಗೆ ಬಂದ ಮೇಲೆ ಒಂದು ವಿಶೇಷವಾದ ಸೇವೆಯನ್ನು ಅವರ ತಂಡ ಅಂದರೆ ಇಲ್ಲಿಯ ಚುನಾಯಿತ ಪ್ರತಿನಿಧಿಗಳು ಇರ್ಬೋದು, STMC ಇರ್ಬೋದು, ಪಾಲಕರಿರ್ಬೋದು, ದಾನಿಗಳು ಅದನ್ನು ಸಂವಹನ ಮಾಡಿದ್ರೆ ಮಾತ್ರ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಅವರು ಒಳ್ಳೆಯ ಪ್ರಯತ್ನ ಮಾಡಿ ಶಾಲೆ ವಿಕಾಸದಲ್ಲಿ ತಮ್ಮದೇ ಆದ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಾವು ನವೆಂಬರ್ ಡಿಸೆಂಬರಲ್ಲಿ ಸಾಮಾನ್ಯವಾಗಿ ಎಲ್ಲ ಶಾಲೆಯ ಪ್ರವಾಸ ಮತ್ತು ಈ ಒಂದು ಕಾರ್ಯಕ್ರಮಗಳು ಅಂದರೆ ವಾರ್ಷಿಕ ಸ್ನೇಹ ಮುಗಿಸ್ತೀವಿ. ಈ ವರ್ಷ ಶಿಕ್ಷಣ ಸಂಯೋಜಕ ಪ್ರಮೋದ್ ನಾಯ್ಕ್ ಮಾತನಾಡಿ, ಹೊನ್ನಾವರ ತಾಲೂಕು ಶೈಕ್ಷಣಿಕವಾಗಿ ಪ್ರಗತಿ ಹೊಂದುತ್ತಿರುವ ತಾಲೂಕು. ಇದಕ್ಕೆ ಮುಖ್ಯ ಕಾರಣ ಶಿಕ್ಷಕ ಬಂಧುಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನ. ಕನ್ನಡ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಕ್ಷೀಣಿಸುತ್ತಿರುವ ಈ ಸಂದರ್ಭದಲ್ಲಿ ಮಂಕಿಮಡಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವುದು ಖುಷಿಯ ವಿಚಾರ ಎಂದು ಹೇಳಿದರು. ಹೊನ್ನಾವರ ತಾಲೂಕನ್ನು ನೋಡಿದಾಗ ಒಂದು ಶೈಕ್ಷಣಿಕವಾಗಿ ಒಂದು ಪ್ರಗತಿ ಹೊಂದುತ್ತಿರುವಂತಹ ಒಂದು ತಾಲೂಕು. ಯಾಕಂದ್ರೆ ಈ ಒಂದು ಶೈಕ್ಷಣಿಕ ಹಿಂದಿನ ಒಂದು ಶೈಕ್ಷಣಿಕ ಸಾಲಿನಲ್ಲಿ SSLCಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರಥಮ ಸ್ಥಾನವನ್ನು ಪಡೆದಿದ್ದು 97.6% ಪಡ್ಕೊಂಡು ನಾವು ತಾಲೂಕಿನ ಪ್ರಥಮ ಸ್ಥಾನ ಪಡೆದಿತ್ತು. ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಹಾಗೂ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಏನಂದ್ರೆ ಮಾರ್ಗದರ್ಶನದಿಂದ ನಾವು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದೀವಿ. ಹಾಗೆ ಈ ವರ್ಷವನ್ನು ನೋಡಿದಾಗ ಸಹ ಮತ್ತೊಂದು ಖುಷಿ ಅಂದ್ರೆ ನಾವು ಎಷ್ಟು ಶಾಲೆಗಳನ್ನು ನೋಡ್ತಾ ಇರ್ತೀವಿ, ದಾಖಲಾತಿಗಳು ಕಡಿಮೆ ಆಗ್ತಾ ಬರ್ತಿರ್ತದೆ. ಇದೊಂದು ಶಾಲೆಯಲ್ಲೇ ಇರಬೇಕು. ಮೋಸ್ಟ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು 2-3 ಮಕ್ಕಳಾದ್ರೂ ಹೆಚ್ಚಿರುವಂಥದ್ದು
ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ 100ಕ್ಕೆ ಅಂತ ಒಂದು 100 ಅಂಕಿಗೆ ಇರುವಂತಹ ಶಾಲೆಗಳ ಸಂಖ್ಯೆ ನಮ್ಮ ಹೊನ್ನಾವರದಲ್ಲಿ ಕೇವಲ 10-11 ಇದೆ. ಅದರಲ್ಲೂ ಮುಂದಿನ ವರ್ಷ ಈ ಶಾಲೆಗೂ ಅದರಲ್ಲಿ ಸೇರ್ಕೊಳ್ಳಿ, ಮಕ್ಕಳ ಸಂಖ್ಯೆ ಇನ್ನೂ ದಾಖಲಾತಿ ಹೆಚ್ಚಾಗ್ಲಿ. ಹಾಗೆ ಕನ್ನಡ ಮಾಧ್ಯಮವನ್ನ ನಾವು ಬೆಳೆಸಬೇಕಾಗಿರುವಂಥದ್ದು ತುಂಬಾ ಅತ್ಯವಶ್ಯಕವಾಗಿರುವಂಥದ್ದು. ಯಾವ ಪರಿಸ್ಥಿತಿ ಆಗ್ತಿದೆ ಅಂದ್ರೆ ಪ್ರತಿ ವರ್ಷನೂ 2-3 ಶಾಲೆಗಳು ಮುಚ್ಚುತ್ತಾ ಬರ್ತಾ ಇದೆ. ಒಂದ್ ಸಂದರ್ಭ ಬರ್ತದೆ ಇನ್ನು 4-5 ವರ್ಷದಾಗ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಚಿದಾಗ ಸರ್ಕಾರಿ ಶಾಲೆಯ ಪ್ರಾಮುಖ್ಯತೆ ಎಷ್ಟು, ಅದು ಬೇಕು ಅನ್ನೋದು ಅವಾಗ ಗೊತ್ತಾಗ್ತದೆ. ಈಗ ಇನ್ನೂವರೆಗೂ ಈಗೇನಾಗ್ತದೆ, ನಾವು ಎಲ್ಲವೂ ಇಂಗ್ಲಿಷ್ ಮೀಡಿಯಂ ಕಡೆ ಒಲವನ್ನ ತೋರಿಸ್ತಾ ಇದ್ದೇವೆ. ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಬೇಕನ್ನೋದು ಹೌದು, ಆದರೆ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಹೈಸ್ಕೂಲ್ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಮಾತನಾಡಿ, ಉದಯ್ ನಾಯ್ಕ್ ಅವರು ರಾಜ್ಯ ಪ್ರಶಸ್ತಿ ಪಡೆಯಲು ಅರ್ಹತೆ ಇರುವ ಶಿಕ್ಷಕರಾಗಿದ್ದಾರೆ. ಮಂಕಿಮಡಿ ಶಾಲೆಯ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ. ಅವರಿಗೆ ಸನ್ಮಾನಿಸಿರುವುದು ಯೋಗ್ಯವಾದುದು. ಮಂಕಿಮಡಿ ಶಾಲೆ ಸುಂದರವಾದ ಪರಿಸರದಲ್ಲಿದೆ. ಎಲ್ಲ ರಂಗದಲ್ಲಿಯೂ ಮುಂದುವರಿಯುತ್ತಿದೆ. ಮಕ್ಕಳಿಗೆ ಮೊಬೈಲ್ನಿಂದ ದೂರವಿರಿಸಿ ಎಂದು ಸಲಹೆ ನೀಡಿದರು. ಇದೇ ವೇಳೆ ಜಿಲ್ಲಾ ಪ್ರಶಸ್ತಿ ವಿಜೇತ ಶಾಲೆಯ ಮುಖ್ಯ ಶಿಕ್ಷಕ ಉದಯ್ ನಾಯ್ಕ್, ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಾದ ಎನ್ಎಸ್ ನಾಯ್ಕ್, ನಿವೃತ್ತಿ ಬಿಸಿಯೂಟದ ಸಿಬ್ಬಂದಿ ರೋಸಿ ಗೋನ್ಸಾಲಿಸ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಹಾಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಯಿತು. ಶಿಕ್ಷಕಿ ಸುಮಿತ್ರಾ ನಾಯ್ಕ್ ವರದಿ ವಾಚಿಸಿದರು. ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ ಕಾರ್ವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಸಿಆರ್ಪಿಗಳಾದ ಮಂಜುನಾಥ್ ನಾಯ್ಕ್, ಉಮೇಶ್ ನಾಯ್ಕ್, ಎಸ್ಡಿಎಂಸಿ ಉಪಾಧ್ಯಕ್ಷೆ ಮಾಲಿನಿ ನಾಯ್ಕ್, ಶಿಕ್ಷಕರಾದ ಸುಜಾತ ನಾಯ್ಕ್, ಅನ್ಪೂರ್ಣ ನಾಯ್ಕ್, ಜ್ಯೋತಿ ನಾಯ್ಕ್, ಸಂಗೀತಾ ಗೌಡ, ಭಾರತಿ ಮೊಗೇರ್ ಸದಸ್ಯರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಅಂಗನವಾಡಿ ಹಾಗೂ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.